ಕಮಿಂಗ್ ಬ್ಯಾಕ್ ಟು JDS ಪಾದಯಾತ್ರ, ಕೋರ್ ಕಮಿಟಿ ಆಗಲಿ, ಅಶೋಕ್ ಅವರಾಗಲಿ, ನಾನಾಗಲಿ ಸಾಂಕೇತಿಕವಾಗಿ ಬೆಂಬಲ ಕೊಡ್ತಾ ಇದ್ದೇವೆ, ಸಿಂಬಾಲಿಕ್ ಆಗಿ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ JDS ಹೋರಾಟಕ್ಕೆ ಸಾಂಕೇತಿಕವಾಗಿ ಬೆಂಬಲ ಕೊಡ್ತಾ ಇದ್ದೇವೆ ಅನ್ನುವ ಅರ್ಥ ವಿನಾ ಹೋರಾಟಕ್ಕೆ ಸಾಂಕೇತಿಕ ಅಂತಲ್ಲ. ಹೋರಾಟನೇ. ರೈತರಿಗೆ ಅನ್ಯಾಯ ಆಗಿದೆ, ಖಂಡಿತ ಅನ್ಯಾಯ ಆಗಿದೆ. ರೈತರಿಗೆ ಬೀದಿ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಖಂಡಿತ ಮಾಡ್ತಾ ಇದೆ. ಯಾರು ರೈತರು ಜಮೀನು ಕೊಡೋದಕ್ಕೆ ತಯಾರಿರಲಿಲ್ವೋ ಅವ್ರ ಮೇಲೆ ಗುಂಡಾಗರ್ದಿ ಮಾಡಿ ಒತ್ತಾಯಪೂರ್ವಕವಾಗಿ ಜಮೀನನ್ನು ಕಸ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ವಾ? 100% ಮಾಡ್ತಾ ಇದೆ. ಹಾಗಾಗಿ ಹೋರಾಟದ ವಿಚಾರದಲ್ಲಿ ರೈತರಿಗೇನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಖಂಡಿತ ಸರ್ಕಾರ ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ದ್ವಂದ್ವ ನಿಲುವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. 700ರಲ್ಲಿ ರೈತರ ಜಮೀನನ್ನು ರಕ್ಷಣೆ ಮಾಡಕ್ಕೆ ಹೋಗ್ತಾರೆ, ಬಿಡದಿನಲ್ಲಿ ರೈತರ ಜಮೀನನ್ನು ಕಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ JDS ಪಾದಯಾತ್ರೆಯನ್ನು ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಯಾವುದೇ ರೀತಿ ಗೊಂದಲ ಇಲ್ಲ, ಸಂಪೂರ್ಣ ನಾವು ಬೆಂಬಲ ಅಂತೇಳಿ ಹೇಳಿದ್ದೇವೆ. ಈವನ್ ಟುಡೇ ವಿ ಸ್ಟ್ಯಾಂಡ್ ಬೈ ಅವರ್ ಸ್ಟೇಟ್ಮೆಂಟ್. ಆದರೆ ಶಿಕಾರಿಪುರದಲ್ಲಿ ನಡೆದಂಥ ಚರ್ಚೆ ಬೇರೆ ಬೇರೆ ರೀತಿ ಅರ್ಥ ಕಲ್ಪಿಸ್ತಕ್ಕಂಥ ಪ್ರಯತ್ನ, ಷಡ್ಯಂತ್ರ, ಕುತಂತ್ರ ಆಗಿದೆ ವಿನಾ ಅದರಲ್ಲೇನು ಬೇರೆ ಏನೂ ಇಲ್ಲ. ನಾನು ಇವತ್ತು ನೇರವಾಗಿ ಮಾತಾಡ್ತೇನೆ, ಮುಂದೂ ಕೂಡ ನೇರವಾಗಿ ಮಾತಾಡ್ತೇನೆ. ಅದ್ರ ಬಗ್ಗೆ ಪಶ್ಚಾತ್ತಾಪ ಏನಿಲ್ಲ ನನಗೆ. ಈಗ ನಾಗೇಂದ್ರ ಅವರು ಕೋರ್ಟ್ ನಿರ್ದೇಶನ ಮೀರಿ ಡೆಲ್ಲಿಗೆ ಹೋಗಿದ್ದಾರೆ. ಅದು ವಿಡಿಯೋದು ರೆಕಾರ್ಡಿಂಗು ಎಲ್ಲ ಇದಾಗಿದೆ. ಈ ಉಲ್ಲಂಘನೆ ಮಾಡಿದ್ದಾರೆ. ಅವರು ಮಿನಿಸ್ಟ್ರು ಕಂಟಿನ್ಯೂ ಆಗಿದ್ದಾರೆ. ಆಮೇಲೆ ವಾಲ್ಮೀಕಿ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ರು. ಅವಾಗ ನೀವು ವಿರೋಧ ಮಾಡಿ ದೊಡ್ಡ ಚಳವಳಿನೇ ಮಾಡೋದು ನೀವೆಲ್ಲ ಮಾಡಿದ್ರು. ಈಗ ಯಾವ ರೀತಿ ನೀವು ಅದನ್ನ ನೋಡಿ, ಬೇಲ್ ಕಂಡೀಷನ್ ಏನು ವಯಲೇಟ್ ಆಗಿದೆ ಅದು ನ್ಯಾಯಾಲಯ ನೋಡ್ಕೋಬೇಕಾಗ್ತದೆ, ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕಾಗ್ತದೆ. ಆ್ಯಸ್ ಫಾರ್ ಆಸ್ ಮಿನಿಸ್ಟ್ರಿ ಇಸ್ ಕನ್ಸರ್ನ್, ಏನೋ ಸಮುದಾಯಕ್ಕೆ ಅನ್ಯಾಯ ಬಗ್ದಿದ್ದಾರೆ, ದ್ರೋಹ ಬಗ್ದಿದ್ದಾರೆ, ಇವರು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ನಾನು ಹೇಳಿರುವಂಥದ್ದು. ಎಲ್ಲಿವರೆಗೂ ಅವ್ರು ಕ್ಯಾಬಿನೆಟ್ಟಿಂದ ಡ್ರಾಪ್ ಮಾಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದೇವೆ. ಉತ್ತರ ಕೊಡ್ತಿದ್ರೆ ಅದೇನು ಕದ್ದು ಮುಚ್ಚೇನಿದೆ? ಹಾಗಾದ್ರೆ ಇಲ್ಲಿ ಜಮೀನು ಕಿತ್ಕೊಳ್ಳೋಕೆ ಹೊರಟಿರ್ತಕ್ಕಂಥ ಸುಳ್ಳಾಗದೆ ರಾಜ್ಯ ಸರ್ಕಾರ ಬಿಡದಿ ವಿಚಾರದಲ್ಲಿ. ನನ್ನ ಹೇಳಿಕೆನಲ್ಲಿ ನಂದು ಯಾವುದೂ ಕೂಡ ಗೊಂದಲ ಇಲ್ಲ. ಅವತ್ತೇನು ಹೇಳಿದ್ದೇನೆ, ಇವತ್ತು ಅದನ್ನು ಹೇಳ್ತೇನೆ, ನಾಳೆನೂ ಅದನ್ನೇ ಹೇಳ್ತೇನೆ. ದೇರ್ ಇಸ್ ನೋ ಕಾಂಟ್ರಡಿಕ್ಷನ್ ಇನ್ ಮೈ ಸ್ಟೇಟ್ಮೆಂಟ್. ಐ ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್. ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಬಿಡಿ.